ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಐ ಮಸ್ಕಿ ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ. ಎಸ್ ವೀಕ್ಷಕರೇ, ಇವತ್ತು ನಾವು ಮಸ್ಕಿ ಪಟ್ಟಣದ ಅಕ್ಷರವೇದ್ಯ ಸ್ಕೂಲಲ್ಲಿ ನಾವಿದ್ದೀವಿ. ಅಂಡ್ ಮಕ್ಕಳಿಗೆ ಒಂದು ವಿಶೇಷವಾಗಿರುವಂಥ ಒಂದು ಚಟುವಟಿಕೆನೇ ಮಾಡಿಸ್ತಾ ಇದ್ದಾರೆ. ಏನಪ್ಪ ಅಂತಂದ್ರೆ ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ನಮ್ಮ ಜೊತೆಲಿ ಶಿಕ್ಷಕರಿದ್ದಾರೆ, ಮಾತಾಡ್ಸೋಣ, ಏನು ಹೇಳ್ತಾರೆ ಕೇಳೋಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್, ಇವತ್ತು ಅಕ್ಷರವೇದ್ಯ ಸ್ಕೂಲಲ್ಲಿ ಒಂದು ವಿಶೇಷ ರೀತಿಯ ಒಂದು ಚಟುವಟಿಕೆನ ಮಕ್ಕಳಿಗೆ ಹೇಳ್ತಾ ಇದ್ದೀರಾ, ಗುಡ್ ಟಚ್ ಬ್ಯಾಡ್ ಟಚ್. ಸೊ ಅದ್ರ ಬಗ್ಗೆ ಏನು ಹೇಳಕ್ ಬಯಸ್ತೀರಾ ಸರ್? ಲೈಕ್ ನಾವು ಮಕ್ಕಳನ್ನು ಸೇಫ್ ಗಾರ್ಡ್ ಮಾಡಬೇಕಾಗಿರುತ್ತೆ. ಪ್ರತಿಯೊಂದು ದಿನಾನೂ ನಾವು ಮಕ್ಕಳನ್ನು ಸೇಫ್ ಗಾರ್ಡ್ ಮಾಡಬೇಕಾಗಿರುತ್ತೆ. ಸೊ ಇಟ್ ಈಸ್ ಆಲ್ಸೋ ಅವರ್ ರೆಸ್ಪಾನ್ಸಿಬಿಲಿಟಿ. ನಾಟ್ ಓನ್ಲಿ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್, ಕರಿಕ್ಯುಲಮ್ ಮಾತ್ರ ನಮ್ಮದು ರೆಸ್ಪಾನ್ಸಿಬಿಲಿಟಿ ಆಗಿರೋದಿಲ್ಲ. ಹೊಸದನ್ನು ತಿಳಿಪಡಿಸ್ಬೇಕು, ಜಾಗೃತಿ ಮೂಡಿಸೋದು ಮಕ್ಕಳಲ್ಲಿ ನಮ್ಮ ಟೀಚರ್ಸ್ನ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಅಂತ ನಮ್ಮ ಶಾಲೆ ಅಂದ್ಕೊಳ್ತಾ ಇದೆ. ಸೊ ಅದಕ್ಕಾಗಿ ನಾವು ಕೆಟ್ಟ ವ್ಯಕ್ತಿಗಳ ಸ್ಪರ್ಶ ಹೇಗಿರುತ್ತೆ ಮತ್ತು ಒಳ್ಳೆ ವ್ಯಕ್ತಿಗಳ ಸ್ಪರ್ಶ ಹೇಗಿರುತ್ತೆ ಅನ್ನೋದನ್ನ ಮಕ್ಕಳಿಗೆ ತಿಳಿಸ್ಬೇಕು ಅಂತ ನಾವು ಇವತ್ತಿನ ದಿನ ಈ ಚಟುವಟಿಕೆಯನ್ನು ಮಾಡ್ತಾ ಇದ್ದೀವಿ ಸರ್. ಎಸ್, ಬ್ಯಾಡ್ ಟಚ್ ಆ್ಯಂಡ್ ಗುಡ್ ಟಚ್ ಅನ್ನುವಂಥ ಚಟುವಟಿಕೆಯನ್ನು ನಾವು ಇವತ್ತಿನ ದಿನ ಮಾಡ್ತಾ ಇದ್ದೀವಿ ಸರ್. ಮತ್ತೆ ಅಕ್ಷರವೇದ್ಯ ಸ್ಕೂಲಲ್ಲಿ ಏನೆಲ್ಲ ಪ್ರೋಗ್ರಾಮ್ಸ್ಗಳು ವಿಶೇಷ ರೀತಿಯಿಂದ ಮಾಡಿದ್ರಿ ಸರ್? ನಮ್ಮ ಶಾಲೆಯಿಂದ ಬೇಟಿ ಬಚಾವೋ ಮತ್ತು ಬೇಟಿ ಪಡಾವೋ ಅಂದರೆ ಹೆಣ್ಣು ಮಕ್ಕಳನ್ನು ಉಳಿಸಿ ಮತ್ತು ಹೆಣ್ಣು ಮಕ್ಕಳನ್ನು ಓದಿಸಿ ಅನ್ನುವಂಥ ಒಂದು ಚಟುವಟಿಕೆಯನ್ನು ಈಗಾಗಲೇ ಸಮಾಜಕ್ಕೆ ಒಂದು ಜಾಗೃತಿ ಮೂಡಿಸಬೇಕು ಅಂತ ರ್ಯಾಲಿ ಮಾಡಿದ್ದೀವಿ ನಮ್ಮ ಸ್ಕೂಲ್ ವತಿಯಿಂದ. ಅದಷ್ಟೇ ಅಲ್ಲದೆ ನಾಟ್ ಓನ್ಲಿ ದ್ಯಾಟ್, ದೇರ್ ಆರ್ ಸೋ ಮೆನಿ ಸೈನ್ಸ್ ಎಕ್ಸಿಬಿಷನ್ ಮಾಡಿದ್ದೀವಿ ನಾವು ರೀಸೆಂಟಾಗಿ. ಇಟ್ ವಾಸ್ ಅ ಹ್ಯೂಜ್ ಸಕ್ಸಸ್ ಸರ್. ಸೊ ಅದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಮಕ್ಕಳಿಗೆ ಸೈನ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ. ಮತ್ತು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ನಮ್ಮ ಶಾಲೆಯ ತುಂಬ ಮಕ್ಕಳ ಹೆಸರು ಈಗಾಗಲೇ ಬಂದಿದೆ. ಸೊ ಅದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ ನಮ್ಮ ಶಾಲೆಯಲ್ಲಿ ಜನರಲ್ ನಾಲೆಜ್ಗೆ ಮೋರ್ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ಅನ್ನೋದು ಗೊತ್ತಾಗುತ್ತೆ ಸರ್. ನಾಟ್ ಓನ್ಲಿ ದ್ಯಾಟ್ ಸರ್, ಬ್ಯಾಗನ್ನು ಹೇಗೆ ವೇರ್ ಮಾಡಬೇಕು, ಸೊ ಹೆವಿ ಆಗಿರೋ ಬ್ಯಾಗನ್ನು ನಾವು ಯಾವ ರೀತಿ ಕ್ಯಾರಿ ಮಾಡಬೇಕು ಅನ್ನೋದನ್ನು ಸಹ ಮಕ್ಕಳಿಗೆ ತಿಳಿಪಡಿಸ್ತಾ ಇದ್ದೀವಿ ಸರ್. ಸೊ ನಾಟ್ ಎಸ್ ಸರ್, ಯು ಆಲ್ ನೋ ದಟ್ ಈ ರೀಸನಲ್ಲಿ ಎಷ್ಟು ಟೆಂಪ್ರೇಚರ್ ಇರುತ್ತೆ, ಈ ಟೆಂಪ್ರೇಚರ್ ತುಂಬ ಇರುತ್ತೆ ಇಲ್ಲಿ. ಸೊ ಮಕ್ಕಳಿಗೆ ನೀರು ಕುಡಿಯೋದೇ ಮರ್ತೋಗುತ್ತೆ ಒಂದೊಂದು ಸಲ. ಸಮ್ಟೈಮ್ಸ್ ಎವ್ರಿ ಅವರ್ ನಾವು ನೀರು ಆಫರ್ ಮಾಡಬೇಕಾಗತ್ತೆ ಮಕ್ಕಳಿಗೆ. ಸೊ ಡಿಹೈಡ್ರೇಟ್ ಆಗಬಾರ್ದು ಮಕ್ಕಳು ಅಂತ ನಾವು ವಾಟರ್ ಬೆಲ್ ಮಾಡ್ತಾ ಇದ್ದೀವಿ ಸ್ಕೂಲಲ್ಲಿ. ಸೊ ದೀಸ್ ಆರ್ ಆಲ್ ದ ಆಕ್ಟಿವಿಟೀಸ್ ದಟ್ ವಿ ಆರ್ ಗೋಯಿಂಗ್ ಟು ಕಂಡಕ್ಟ್ ಇನ್ ಅವರ್ ಕ್ಲಾಸ್ ಸ್ಕೂಲ್ ಎವ್ರಿ ಡೇ ಎವ್ರಿ ಟೈಮ್ ಸರ್. ಇವಾಗ ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ಮಕ್ಕಳಿಗೆ ತಿಳಿಸ್ತೀರಾ? ಹೌದು ಸರ್, ಈಗ ನಾವು ಗುಡ್ ಟಚ್ ಮತ್ತೆ ಬ್ಯಾಡ್ ಟಚ್ ಬಗ್ಗೆ ಮಕ್ಕಳಿಗೆ ತಿಳಿಪಡಿಸೋಣ ಬನ್ನಿ ಸರ್. ಎಸ್ ವೀಕ್ಷಕರ, ಅಂಡ್ ನೋಡೋಣ ಬನ್ನಿ ಗುಡ್ ಟಚ್ ಆರ್ ಬ್ಯಾಡ್ ಟಚ್ ಬಗ್ಗೆ ಸೊ ಏನು ಹೇಳ್ತಾರೆ ಸರ್, ನೋಡ್ಕೊಂಬರೋಣ ಬನ್ನಿ. ಮಾರ್ನಿಂಗ್ ಚಿಲ್ಡ್ರನ್. Today we are going to learn something new, that is good touch and bad touch. Okay, let us first understand what are these terms, good touch and bad touch. What are these terms means? Okay, there are so many parts in our body which can be touched by others and which cannot be touched by others. Okay, ಸೊ ಇಲ್ಲಿ ನಮ್ಮ ಬಾಡಿಯಲ್ಲಿ ಎಷ್ಟೊಂದು ಬಾಡಿ ಪಾರ್ಟ್ಸ್ ಇರುತ್ತೆ. ಓಕೆ, ಕೆಲವೊಂದು ಪಾರ್ಟ್ಗಳನ್ನು ನಾವು ಅನ್ಯರಿಗೆ ಟಚ್ ಮಾಡೋದು ಸೂಕ್ತ ಆಗಿರುತ್ತದೆ. ಕೆಲವೊಂದು ಬಾಡಿ ಪಾರ್ಟ್ಸ್ಗಳು ಅನ್ಯರಿಂದ ಟಚ್ ಮಾಡಿಸ್ಕೊಳ್ಳೋದು ಸೂಕ್ತ ಅನ್ನಿಸ್ಕೊಳ್ಳೋದಿಲ್ಲ. ಓಕೆನಾ? ಗುಡ್ ಟಚ್ ಇಂದ ನಮ್ಮ ಭಾವನೆಗಳಿಗೆ ಹ್ಯಾಪಿನೆಸ್ ಸಿಗುತ್ತೆ. ಎ ಗುಡ್ ಟಚ್ ಮೇಕ್ಸ್ ಯು ಫೀಲ್ ಹ್ಯಾಪಿ. A good touch gives you the feeling of care, whereas a bad touch hurts your feelings. A bad touch makes you feel scared. A bad touch makes you unhappy. ಓಕೆನಾ? ಗುಡ್ ಟಚ್ ಮಾಡಿದಾಗ ನಿಮಗೆ ಹ್ಯಾಪಿನೆಸ್, ಖುಷಿ ಅನಿಸುತ್ತೆ, ಯಾರೋ ನಮಗೆ ಕೇರ್ ಮಾಡ್ತಾ ಇದ್ದಾರೆ ಅಂತ ಫೀಲಿಂಗ್ ಬರುತ್ತೆ. ಓಕೆ, ಯಾರಾದರೂ ಬ್ಯಾಡ್ ಟಚ್ ಮಾಡಿದರೆ ನಿಮಗೆ ಏನನ್ಸುತ್ತೆ? ನಿಮಗೆ ಒಂಥರ ಮುಜುಗರ ಆಗುತ್ತೆ, ದುಃಖ ಆಗುತ್ತೆ. ಆಮೇಲೆ ಏನನ್ಸುತ್ತೆ? ನಿಮಗೆ ಸ್ಯಾಡ್ ಫೀಲಿಂಗ್ ಆಗುತ್ತೆ ಬ್ಯಾಡ್ ಟಚ್ಚಿಂದ. ಓಕೆನಾ? ಈಗ ನಾವು ಈ ಡಾಲ್ ಮುಖಾಂತರ ತಿಳ್ಕೊಳ್ಳೋಣ ಗುಡ್ ಟಚ್ ಯಾವುದು ಮತ್ತು ಬ್ಯಾಡ್ ಟಚ್ ಯಾವುದು ಅಂತ. ಓಕೆನಾ? Touching on your forehead, is it a good touch or a bad touch? Good touch. Touching your head, is it a good touch or a bad touch? Good touch. Kissing on your forehead, is it a good touch or a bad touch? Bad touch.
Good touch. Touching your cheeks. Is it a good touch or a bad touch? Good touch. Okay. Patting on your back. Is it a good touch or a bad touch? Good touch. Shaking your hands. Is it a good touch or a bad touch? Good touch. Giving a high five. Is it a good touch or a bad touch? Good touch. Yes. A warm hug from your parents or your loved ones. Is it a good touch or a bad touch? Good touch. Yes, it is a good touch. These are all good touches. Okay, now let us learn about bad touches now. Okay, if someone comes and touches your lips, is it a good touch or a bad touch? Bad touch. Touching your chest part, is it a good touch or a bad touch? Touching your hips part, is it a good touch or a bad touch? Yes. If someone is trying to touch your legs above your knees, is it a good touch or a bad touch? Bad touch. These are all bad touches. What you have to do at that time? You have to tell them, no, don't touch me like this. I don't like this kind of touchings. ಈ ಥರ ಹೇಳಬೇಕು. ನೀವೇನಂತ ಹೇಳಬೇಕು? ಬೇಡ, ನನಗೆ ಈ ಥರ ಟಚ್ ಮಾಡಬೇಡಿ ಅಂತ ಹೇಳಬೇಕು. ಇಮಿಡಿಯೇಟ್ಲಿ ಅಲ್ಲಿಂದ ನೀವು ಹೊರಟು ಬಿಡಬೇಕು. ಹೊರಟು ಯಾರಿಗೆ ಇನ್ಫಾರ್ಮ್ ಮಾಡಬೇಕು? ನಿಮ್ಮ ಮನೆಯಲ್ಲಿ ನಿಮ್ಮ ಎಲ್ಡರ್ ಸಿಸ್ಟರ್, ನಿಮ್ಮ ಮದರ್, ಅಥವಾ ಶಾಲೆಯಲ್ಲೂ ಸಹ ನಿಮ್ಮ ಟೀಚರ್ಸ್ಗೆ ನೀವು ಈ ಥರ ನನಗೆ ಬ್ಯಾಡ್ ಟಚ್ ಮಾಡ್ತಾ ಇದ್ದಾರೆ ಅಂತ ಇನ್ಫಾರ್ಮ್ ಮಾಡಬೇಕು. ಇನ್ಫಾರ್ಮ್ ಮಾಡ್ತೀರಿ ತಾನೇ? ಯಸ್. ಮನಸ್ಸಲ್ಲೇ ಇಟ್ಕೊಂಡು ಅದನ್ನು ಕೊರಗಬಾರ್ದು. ಓಕೆನಾ? ಯಾವುದೋ ಒಂದು ಆಮಿಷ ತೋರಿಸಿರ್ತಾರೆ ಬ್ಯಾಡ್ ಟಚ್ ಮಾಡುವ ವ್ಯಕ್ತಿ ನಿಮಗೆ. ನಾನು ನಿನಗೆ ಅದು ಕೊಡಿಸ್ತೀನಿ, ಚಾಕ್ಲೇಟ್ ಕೊಡಿಸ್ತೀನಿ ಅಂತೆಲ್ಲ. ಅಂಥ ಆಮಿಷಗಳಿಗೆಲ್ಲ ಒಳಗಾಗಬಾರ್ದು. ಓಕೆನಾ? ಓಕೆ. ಸೇ ನೋ ಟು ಬ್ಯಾಡ್ ಟಚ್. ಸೇ ನೋ ಟು. ಥ್ಯಾಂಕ್ ಯು.